ಒಂದು ಹೊಸ ಲೈವ್ ವಶೀಕರಣ ವಿಧಾನವನ್ನು ಮಾಡಿ ತೋರಿಸುತ್ತೇವೆ. ಹೌದು ವೀಕ್ಷಕರೇ, ನೀವು ಯಾರನ್ನು ಬೇಕಾದರೂ ವಶೀಕರಣದಲ್ಲಿ ಮಾಡಿಕೊಳ್ಳಬಹುದು ಈ ತಂತ್ರದಿಂದ. ಅವರು ಸ್ತ್ರೀ ಆಗಿರಬಹುದು, ಪುರುಷ ಆಗಿರಬಹುದು, ಅಥವಾ ನೀವು ಪ್ರೀತಿಸಿದ ವ್ಯಕ್ತಿ ತಮ್ಮಿಂದ ದೂರವಾಗಿದ್ದರೆ ಅವರನ್ನು ಮತ್ತೆ ತಮ್ಮ ಜೀವನದಲ್ಲಿ ಪಡೆದುಕೊಳ್ಳಬಹುದು. ಯಾರನ್ನು ಬೇಕಾದರೂ ತಮ್ಮ ವಶದಲ್ಲಿ ಮಾಡಿಕೊಳ್ಳಬಹುದು ಈ ತಂತ್ರದಿಂದ. ಬನ್ನಿ ವೀಕ್ಷಕರೇ, ಈ ತಂತ್ರವನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ವೀಕ್ಷಕರೇ, ಈ ತಂತ್ರವನ್ನು ಮಾಡಲು ನಿಮ್ಮ ಹತ್ರ ಕುಂಕುಮ, ಲಿಂಬೆಹಣ್ಣು ಮತ್ತು ಒಂದು ಪಾತ್ರೆಯಲ್ಲಿ ನೀರು ಬೇಕಾಗತ್ತೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ. ಅದರಲ್ಲಿ ಕುಂಕುಮವನ್ನು ಮಿಕ್ಸ್ ಮಾಡಿಕೊಳ್ಳಿ. ನಾನು ಹೇಗೆ ಮಾಡ್ತಾ ಇದ್ದೀನಲ್ಲ ಇದೇ ಪ್ರಕಾರದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇದೇ ಟೈಪಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಆದ ನಂತರ ಏನು ಮಾಡಬೇಕಂದ್ರೆ, ಈಗ ಒಂದು ಲಿಂಬೆ ಹಣ್ಣನ್ನು ತಗೋಬೇಕಾಗತ್ತೆ. ಲಿಂಬೆ ಹಣ್ಣನ್ನು ತಗೊಂಡು ಈಗೇನು ಮಾಡಬೇಕಂದ್ರೆ, ನೀವು ಯಾರನ್ನು ವಶೀಕರಣದಲ್ಲಿ ಮಾಡಬೇಕೆಂದು ಅಂದ್ಕೊಂಡಿದ್ದೀರಲ್ಲ ಅವ್ರದ್ದು ಹೆಸರು ಬರೀಬೇಕಾಗತ್ತೆ ಲಿಂಬೆ ಹಣ್ಣಿನ ಮೇಲೆ. ಮತ್ತು ನಾನು ಯಾವ ಪ್ರಕಾರದಲ್ಲಿ ಹೇಳ್ತೀನೋ ಅದೇ ಪ್ರಕಾರದಲ್ಲಿ ಬರೆದುಕೊಳ್ಳಿ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಬರಿತಾ ಇದ್ದೀನಿ. ಸ್ತ್ರೀ ಹೆಸರು ಬರೆದ ಆದ ನಂತರ ಪ್ಲಸ್ ಚಿಹ್ನೆ ಹಾಕಿ ಈಗ ನಿಮ್ಮ ಹೆಸರು ಬರ್ಕೋಬೇಕಾಗತ್ತೆ. ಹೌದು, ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಬರೆದ ಆದ ನಂತರ ಏನು ಮಾಡಬೇಕಂದ್ರೆ, ಮತ್ತೆ ಒಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಮಾಡ್ಕೋಬೇಕಾಗತ್ತೆ. ಹೀಗೆ ಮೇಲೆ ಒಂದು ಮತ್ತು ಅದೇ ಅಪೋಸಿಟ್ ಕೆಳಗೆ ಒಂದು ಇನ್ನೊಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಮಾಡ್ಕೋಬೇಕಾಗತ್ತೆ. ಇದೇ ಪ್ರಕಾರದಲ್ಲಿ ಹೆಸರನ್ನು ಬರೆದು ಲಿಂಬೆಹಣ್ಣನ್ನು ತಂತ್ರಿಸಬೇಕಾಗತ್ತೆ. ಈಗ ಆ ಲಿಂಬೆ ಹಣ್ಣನ್ನು ಆ ಕುಂಕುಮ ನೀರಿನಲ್ಲಿ ಎದ್ದಬೇಕಾಗತ್ತೆ, ಅಂದರೆ ಆ ನೀರಿನ ಒಳಗೆ ಬಿಡಬೇಕಾಗತ್ತೆ. ಸ್ನೇಹಿತರೆ, ಆ ಲಿಂಬೆ ಹಣ್ಣನ್ನು ಆ ಕುಂಕುಮ ನೀರಿನಲ್ಲಿ 15 ನಿಮಿಷಗಳ ಕಾಲ ಹಾಗೆಯೇ ಇಡಬೇಕಾಗತ್ತೆ. ಇದು ನಿಮಗೆ ಜ್ಞಾಪಕದಲ್ಲಿ ಇರಲಿ. ಈಗೇನು ಮಾಡಬೇಕಂದ್ರೆ, ಹೌದು ವೀಕ್ಷಕರೇ, ಆ ಲಿಂಬೆಹಣ್ಣನ್ನು ಆ ಪಾತ್ರೆಯಲ್ಲಿ 15 ನಿಮಿಷಗಳ ಕಾಲ ಹಾಗೆಯೇ ಇಡಬೇಕಾಗತ್ತೆ. ಹಾಗೆ ಇಟ್ಟು ಆದ ನಂತರ ಆ ಲಿಂಬೆಹಣ್ಣನ್ನು ಹೊರಗೆ ತೆಗೆದು ಏನು ಮಾಡಬೇಕಂದ್ರೆ, ಲಿಂಬೆಹಣ್ಣನ್ನು ಹೊರಗೆ ತೆಗೆದ ಆದ ನಂತರ ವೀಕ್ಷಕರೇ ಈಗೇನು ಮಾಡಬೇಕಂದ್ರೆ, ಆ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ, ಅಷ್ಟೇ ಪ್ರಕಾರದಲ್ಲಿ ನೀರನ್ನು ಕಡಿಮೆ ಮಾಡಿಕೊಳ್ಳಿ. ಇದೇ ಪ್ರಕಾರದಲ್ಲಿ ಮಾಡಿಕೊಂಡು ಏನು ಮಾಡಬೇಕಂದ್ರೆ, ಈಗ ಕುಂಕುಮದಿಂದ ಆ ನೀರಿನ ಒಳಗೆ ಕಲಿಸ್ಬೇಕಾಗತ್ತೆ. ಕಲಸಿ ಪೇಸ್ಟ್ ಮಾಡಿಕೊಳ್ಳಿ. ಇದೇ ಪ್ರಕಾರದಲ್ಲಿ ಕಲಸಿ ಕುಂಕುಮದಿಂದ ಆ ನೀರಿನಲ್ಲಿ ಪೇಸ್ಟ್ ಮಾಡಿಕೊಳ್ಳಿ. ಈಗೇನು ಮಾಡಬೇಕಂದ್ರೆ ವೀಕ್ಷಕರೇ, ಈಗ ಕುಂಕುಮದ ಸಹಾಯದಿಂದ ಒಂದು ಮಂತ್ರವನ್ನು ರಚನೆ ಮಾಡಬೇಕಾಗತ್ತೆ. ಹೌದು, ಈಗ ನಾನು ಹೇಳ್ಕೊಡ್ತೀನಿ ಆ ಮಂತ್ರ ಹೇಗೆ ರಚನೆ ಮಾಡೋದಂತ. ಅದೇ ಪ್ರಕಾರದಲ್ಲಿ ನೀವು ಕೂಡ ರಚನೆ ಮಾಡಿಕೊಳ್ಳಿ. ಈ ತಂತ್ರವನ್ನು ನೀವು ಶುಕ್ರವಾರರಂದು ಮಾಡಬೇಕಾಗತ್ತೆ. ಯಾವ ಸಮಯ ಕೂಡ ಮಾಡಿದರೂ ನಡೆಯುತ್ತೆ. ವೀಕ್ಷಕರೇ, ಈ ತಂತ್ರವನ್ನು ಮಾಡುವಾಗ ನಿಮಗೆ ಯಾರು ಕೂಡ ನೋಡಿರಬಾರದು ಮತ್ತು ನೀವು ಯಾರಿಗೂ ಕೂಡ ಸಹ ಹೇಳಿರಬಾರದು, ನಾನು ಹೀಗೆ ಮಾಡುತ್ತಿದ್ದೀನಿ ಅಂತ ಹೇಳಿ. ಈಗೇನು ಮಾಡಬೇಕಂದ್ರೆ ವೀಕ್ಷಕರೇ, ನಾನು ಹೇಳ್ತೀನಿ ಬನ್ನಿ. ಈಗ ವೀಕ್ಷಕರೇ, ಈಗ ಏನು ಮಾಡಬೇಕಂದ್ರೆ, ಈಗ ಆ ಕುಂಕುಮದಿಂದ ಒಂದು ಮಂತ್ರವನ್ನು ರಚನೆ ಮಾಡಬೇಕಾಗತ್ತೆ. ನಾನು ಹೇಗೆ ರಚನೆ ಮಾಡುತ್ತಿದ್ದೀನೋ ಅದೇ ಪ್ರಕಾರದಲ್ಲಿ ರಚನೆ ಮಾಡಿಕೊಳ್ಳಿ. ಈಗ ವೀಕ್ಷಕರೇ, ಹೀಗೆ ಲೈನನ್ನು ಎಳೆದು ಒಂದು ಚೌಕ್ ಬಾಕ್ಸನ್ನು ಮಾಡಿಕೊಳ್ಳಿ. ನೋಡಿ, ಈ ತಂತ್ರವನ್ನು ನಾನು ಹೇಗೆ ರಚನೆ ಮಾಡುತ್ತಿದ್ದೀನೋ ಅದೇ ಪ್ರಕಾರದಲ್ಲಿ ರಚನೆ ಮಾಡಿಕೊಳ್ಳಿ. ನೋಡಿ ವೀಕ್ಷಕರೇ, ಈ ತಂತ್ರವನ್ನು ನಾನು ಹೇಗೆ ರಚನೆ ಮಾಡುತ್ತಿದ್ದೀನೋ ಅದೇ ಪ್ರಕಾರದಲ್ಲಿ ಮಾಡಿಕೊಳ್ಳಿ. ನೋಡಿ, ಹೀಗೆ ಮಾಡಿದ ಆದ ನಂತರ ಈಗೇನು ಮಾಡಬೇಕಂದ್ರೆ, ಈಗ ಒಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಮಾಡಿಕೊಳ್ಳಿ. ಸೈಡ್ ಹೀಗೆ ಒಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಮಾಡಿಕೊಳ್ಳಿ. ಮತ್ತು ಅದೇ ಸೇಮ್ ಅದರ ಅಪೋಸಿಟ್ ಅಂದರೆ ಲೆಫ್ಟ್ ಸೈಡ್ ಇನ್ನೊಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಮಾಡಿಕೊಳ್ಳಿ. ಹೀಗೇ ಸ್ವಾಸ್ತಿಕ್ ಚಿಹ್ನೆಯನ್ನು ಮಾಡಿದ ಆದ ನಂತರ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಏನು ಮಾಡಬೇಕಂದ್ರೆ, ಈಗ ಕೆಳಗಿರುವ ಬಾಕ್ಸ್ನಲ್ಲಿ ಆ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಿ. ನೋಡಿ, ಹೀಗೆ ಕೆಳಗೆ ಇರುವ ಬಾಕ್ಸಲ್ಲಿ ಆ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಿ. ಇದೇ ಪ್ರಕಾರದಲ್ಲಿ ಮತ್ತೆ ಮೇಲೆ ಇರುವ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಹೀಗೆ ಬರೆದ ಆದ ನಂತರ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಹೀಗೆ ಮಾಡಿದ ಆದ ನಂತರ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಈ ತಂತ್ರವನ್ನು ಯಾವುದೇ ಕಾರಣಕ್ಕೂ ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ. ಈಗೇನು ಮಾಡಬೇಕಂದ್ರೆ, ಕೆಳಗೆ ಒಂದು ಪ್ಲಸ್ ಚಿಹ್ನೆಯನ್ನು ಮಾಡಿಕೊಳ್ಳಿ. ನಾನು ಹೇಗೆ ಮಾಡ್ತೀರಲ್ಲ ಇದೇ ಪ್ರಕಾರದಲ್ಲಿ ಮಾಡಿಕೊಳ್ಳಿ. ಮತ್ತು ಮೇಲೆ ಒಂದು ಪ್ಲಸ್ ಚಿಹ್ನೆಯನ್ನು ಮಾಡ್ಕೋಬೇಕಾಗತ್ತೆ. ಈಗೇನು ಮಾಡಬೇಕಂದ್ರೆ, ಆ ಲಿಂಬೆಹಣ್ಣು ಆ
ತಂತ್ರ ರಚಿಸಿದ ತಂತ್ರದ ಸೆಂಟರಲ್ಲಿ ಇಡಬೇಕಾಗತ್ತೆ. ನೋಡಿ ನಾನು ಇಡ್ತಾ ಇದ್ದೀನಿ. ಇದೇ ಪ್ರಕಾರದಲ್ಲಿ ಲಿಂಬೆಹಣ್ಣನ್ನು ಇಟ್ಟುಕೊಳ್ಳಿ. ಹೀಗೆ ತಂತ್ರದ ಸೆಂಟರಲ್ಲಿ ಇಟ್ಟಿದ ಆದ ನಂತರ ಈಗ ಆ ಹಾಳೆಯನ್ನು ಫೋಲ್ಡ್ ಮಾಡಿಕೊಂಡು ಆ ಲಿಂಬೆಹಣ್ಣನ್ನು ಸುತ್ತಬೇಡಿ. ಇದೇ ಪ್ರಕಾರದಲ್ಲಿ ಫೋಲ್ಡ್ ಮಾಡಿ ಆ ಲಿಂಬೆಹಣ್ಣನ್ನು ಸುತ್ತಬೇಕಾಗತ್ತೆ 4 ಸೈಡಿಂದ. ಹೀಗೆ ಸುತ್ತಿದ ಆದ ನಂತರ ವೀಕ್ಷಕರೇ, ಹೀಗೆ ಮಾಡಿದ ಆದ ನಂತರ ಆ ಲಿಂಬೆಹಣ್ಣು ಮತ್ತು ಆ ತಂತ್ರವನ್ನು ಯಾವುದೇ ಹರಿಯುವ ನೀರು, ಸಮುದ್ರ, ಹಳ್ಳ ಅದರಲ್ಲಿ ಇದನ್ನು ಜಲಪ್ರವಾಹ ಮಾಡಬೇಕಾಗತ್ತೆ. ನೀವು ಜಲಪ್ರವಾಹ ಮಾಡಿದ 3 ದಿನದಲ್ಲಿ ಅವರು ತಮ್ಮ ವಶದಲ್ಲಿ ಆಗ್ತಾರೆ. ವೀಕ್ಷಕರೇ, ಈ ತಂತ್ರವನ್ನು ಯಾವುದೇ ಕಾರಣಕ್ಕೂ ಒಳ್ಳೆ ಕೆಲಸಕ್ಕೆ ಬಳಸಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.